ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTCಯಲ್ಲಿ ನಡೀತಾ ಇದೆ ಚಾಲನಾ ವೃತ್ತಿ ಪರೀಕ್ಷೆ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ಳೋಕ್ಕೆ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಏನಪ್ಪ ಮಾಹಿತಿ ಅಂದರೆ, ಈಗಾಗಲೇ ಹುಮ್ನಾಬಾದ್ ಚಾಲನಾ ವೃತ್ತಿ ಪರೀಕ್ಷೆ ಏನು ಕಂಪ್ಲೀಟ್ ಆಗಿದೆ. ಹುಮ್ನಾಬಾದ್ ಟ್ರ್ಯಾಕಲ್ಲಿ ಯಾವ್ಯಾವ ಅಭ್ಯರ್ಥಿಗಳು 48+ ಮಾರ್ಕ್ಸ್ ಪಡೆದಿದ್ದಾರೆ, ಅಂದರೆ 48, 48.5, 49, 49.5, 50. ಇಂಥ ಅಭ್ಯರ್ಥಿಗಳಿಗೆ ಅವರಿಗೆ ಆಲ್ರೆಡಿ ಯಾವ ಒಂದು ವಿಭಾಗದಲ್ಲಿ ಯಾವ ಒಂದು ಡಿಪೋದಲ್ಲಿ ಸಿಬ್ಬಂದಿಗಳ ಜರೂರಿದೆ, ಅರ್ಜೆಂಟ್ ಇದೆ. ಅಂಥ ಒಂದು ಡಿಪೋಗಳಲ್ಲಿ ಸಿಬ್ಬಂದಿಗಳನ್ನು ತಾತ್ಕಾಲಿಕ ಆಧಾರದ ಮೇಲೆ ನಿಯೋಜನೆ ಮಾಡಿಕೊಳ್ಳಲು ಡ್ಯೂಟಿ ಮಾಡಲಿಕ್ಕೆ ಒಂದು ಆದೇಶ ಮಾಡಿದ್ದಾರೆ. ಅದು ಆಲ್ರೆಡಿ 24ನೇ ತಾರೀಕಿಗೆ ಕೌನ್ಸಿಲಿಂಗ್ ಕೂಡ ಕರೆದಿದ್ದರು. ಅವರಿಗೆ ಯಾರ್ಯಾರು 48 ಮೇಲೆ ನಂಬರ್ ಹೊಡೆದ್ರು, ಅವರಿಗೆಲ್ಲ SMS ಹಾಕಿ ಅಥವಾ ಫೋನ್ ಕರೆ ಮಾಡಿ ಕೇಂದ್ರ ಕಚೇರಿಗೆ ಕರೆಸ್ಕೊಂಡು ಅವರಿಗೆ ಡಿಪೋಗಳು ಕೂಡ ಅಲರ್ಟ್ ಮಾಡಿ ಕಳಿಸಿದ್ದಾರೆ. ನೋಡಿ, ತಾತ್ಕಾಲಿಕ ನಿಯೋಜನಾ ಆದೇಶ ಈ ಥರ ಕೊಟ್ಟಿರ್ತಾರೆ. ದಿನಾಂಕ ನೋಡಿ 24/12/2024. ಬಂದು ವಿಷಯ ಬಂದು 90 ದಿನಗಳವರೆಗೆ ತಾತ್ಕಾಲಿಕ ದಿನಗೂಲಿ ಆಧಾರದ ಮೇಲೆ ಚಾಲಕ ಕಮ್ ನಿರ್ವಾಹಕ ಹುದ್ದೆಯಲ್ಲಿ ನಿಯೋಜನೆಗೊಳಿಸುವ ಕುರಿತು ಪ್ರಸ್ತಾವನೆ. ನೋಡ್ಬೋದು. ಈ ಒಂದು ಆದೇಶ. ಆಮೇಲೆ ಕೆಲವೊಂದು ಇದಕ್ಕೆ ಷರತ್ತುಗಳು ಇದ್ದಿರ್ತವೆ. ಏನಪ್ಪ ಷರತ್ತುಗಳು ಅಂತೇಳಿ, ಷರತ್ತು ಮತ್ತು ನಿಬಂಧನೆಗಳು ಅಂತಂದರೆ ನೋಡ್ಬೋದು ಏನು ಷರತ್ತುಗಳು ಇದಾವೆ ಅಂತೇಳಿ. ನೋಡ್ಬೋದು ಸ್ನೇಹಿತರೆ, ಷರತ್ತು ಮತ್ತು ನಿಬಂಧನೆಗಳು 48 ಮೇಲೆ ಯಾರು ನಂಬರ್ ಹೊಡೆದಿರೋ ಅವ್ರು ಯಾರು 90 ಡೇಸ್ ಡ್ಯೂಟಿ ಕರೆದಿದ್ದಾರೆ, ಅವರೆಲ್ಲ ಅಲ್ಲೇ ಡ್ಯೂಟಿ ಮಾಡೋಕ್ಕೆ ಹೋಗ್ತಾಯಿದ್ದಾರೆ. ಅವರೆಲ್ಲ ಈ ಒಂದು ಮಾಹಿತಿನ ನೀವು ತಿಳ್ಕೊಂಡಿರಲೇಬೇಕು. ಯಾಕೆ ಏನು ಅಂತೇಳಿ ನೀವು ನೋಡ್ಬೋದು. ಯಾಕಂದರೆ ಮುಂದಿನ ದಿನದಲ್ಲಿ ಮತ್ತೆ ತಿರ್ಗಾ ಡ್ಯೂಟಿಗೆ ಏನಾದರೂ ಮತ್ತೆ ಬೇರೆ ಒಂದು ವಿಭಾಗಗಳಲ್ಲಿ ಅರ್ಜೆಂಟ್ ಆಗಿದ್ದರೆ ಮತ್ತೆ ತಿರ್ಗಾ ಕಡಿಮೆ ಮಾರ್ಕ್ಸ್ ಯಾರು ತೊಗೊಂಡಿದ್ದಾರೆ ಅಂದರೆ, ಈಗ 48 ಕರೆದಿದ್ದಾರೆ, ನೆಕ್ಸ್ಟ್ 47 ಕರಿಬೋದು, 46 ಕರಿಬೋದು, 45 ಕರಿಬೋದು. ಅಂದರೆ ಒಂದು ಜನರಲ್ ಕ್ಯಾಟಗಿರಿಯಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗ್ತಾರೋ ಅಂಥ ಒಂದು ಮೂಮೆಂಟ್ ಇದ್ದವರಿಗೆಲ್ಲ ಅವರು 90 ಡೇಸ್ ಒಂದು ಡ್ಯೂಟಿಗೆ ಕರೀತಾರೆ ಅನ್ನೋ ಒಂದು ಮಾಹಿತಿ ಇದೆ. ಅದರಿಂದ ಅಲ್ಲಿಂದ ಏನು ಷರತ್ತುಗಳು ಮತ್ತು ನಿಬಂಧನೆಗಳು ಅದಾವು ಆ 90 ಡೇಸ್ ಡ್ಯೂಟಿಗೆ ಹೋಗೋರಿಗೆ ಅಂತೇಳಿ ನಾವು ನೋಡ್ಕೊಂಡು ಹೋಗ್ಬೋದು. ನೋಡ್ಬೋದು ಸ್ನೇಹಿತರೆ, ಒಂದೇದಾಗಿ ನೋಡಿ, ಸದರಿ ನೇಮಕಾತಿಯು ತಾತ್ಕಾಲಿಕವಾಗಿದ್ದು ಸೇವೆಯ ಭಾಗವಾಗಿರುವುದಿಲ್ಲ ಹಾಗೂ ನೇಮಕಾತಿಗೆ ಹಕ್ಕು ಎಂದು ಪರಿಗಣಿಸಲಾಗುವುದಿಲ್ಲ. ಸ್ಪಷ್ಟವಾಗಿ ನೋಡ್ಕೋಬೇಕು ನೀವು ಷರತ್ತುಗಳು. ಅಂದರೆ ಈ ಒಂದು ನೇಮಕಾತಿ ತಾತ್ಕಾಲಿಕ ಇದೆ, ಅಂದರೆ ಟೆಂಪರವರಿ ಇದೆ. ಅಂದರೆ ನೀವು ನೆಕ್ಸ್ಟ್ ಮುಂದೆ ಸೆಲೆಕ್ಷನ್ ಆಗಿದ್ಮೇಲೆ ನಾನು ಆ ಒಂದು ಡೇಟಲ್ಲೇ ನಾನು ಡ್ಯೂಟಿಗೆ ಹೋಗಿದ್ದೀನಲ್ಲ ಸರ್, ನನಗಿದು ಸರ್ವಿಸ್ ಅಲ್ಲಿ ಆ್ಯಡ್ ಆಗುತ್ತಾ ಅಂಥೇಳಿ ನೀವು ಕೇಳುವಾಗಿಲ್ಲ. ಇದಕ್ಕೆ ಸರ್ವಿಸಲ್ಲಿ ಇದು ಆ್ಯಡ್ ಆಗಲ್ಲ ಇದು. ಆಮೇಲೆ ಕಟ್ ಆಫ್ ಲಿಸ್ಟ್ ಹಾಕಿದ್ಮೇಲೆ ನೀವು ಬೈ ಚಾನ್ಸ್ ಯಾವುದೋ ಕಾರಣಾಂತರದಲ್ಲಿ ನೀವು ಏನೋ ಸೆಲೆಕ್ಟ್ ಆಗಲಿಲ್ಲ ಅಂತಂದರೆ, ಸರ್ ನನಗೆ ಸೆಲೆಕ್ಷನ್ ಆಗ್ತದೆ ಅಂತೇಳಿ ನೀವು 90 ಡೇಸ್ ಕೊಟ್ಟಿರಿ, ಈಗ ಯಾಕಾಗಿಲ್ಲ ಸರ್ ಅಂಥೇಳಿ ಕೇಳುವ ಹಾಗಿಲ್ಲ. ಫಸ್ಟ್ ಆಯಿತಾ. ಸೆಕೆಂಡ್ ಬಂದು, ಸದರಿ ನಿಯೋಜನಾ ಅವಧಿಯು ಗರಿಷ್ಠ 90 ದಿನಗಳಾಗಿದ್ದು ಅವಧಿ ಪೂರ್ಣಗೊಳಿಸಿದ ದಿನವೇ ನಿಯೋಜನಾ ಆದೇಶವು ತಂತಾನೇ ರದ್ದುಗೊಳ್ಳುವುದು. ಅಂದರೆ ಇವಾಗ ಅವರು 90 ಡೇಸ್ 3 ತಿಂಗಳಿಗೋಸ್ಕರ ಈ ಒಂದು ಜಾಬ್ ಕೊಡ್ತಾ ಇದ್ದಾರೆ. ನಿಮ್ಮದು 3 ತಿಂಗಳು ಕಂಪ್ಲೀಟ್ ಆಗಿದ್ದರೆ, 3 ತಿಂಗಳು ಏನು ಕಂಪ್ಲೀಟ್ ಆಗುತ್ತೋ ಅದೇ ದಿನ ಈ ಒಂದು ಆದೇಶ ತಂತಾನೇ ರದ್ದುಗೊಳಿಸಲಾಗುವುದು. ಮತ್ತೇನಾರ ಅವರು ಅಷ್ಟರೊಳಗಾಗಿ ಕಟ್ ಆಫ್ ಲಿಸ್ಟ್ ಬಿಡಲಿಲ್ಲ, ಸೆಲೆಕ್ಷನ್ ಆಗಲಿಲ್ಲ ಅಂತಂದರೆ ನಿಮ್ಗೆ ಮತ್ತೆ ತಿರುಗಿ ಅಲ್ಲೇ ಡಿಪೋಲ್ಲೇ ಒಂದು ಲೆಟರ್ ಕಳಿಸಿ ಮುಂದೆ ಕಂಟಿನ್ಯೂ ಕೂಡ ಮಾಡಿಕೊಳ್ಳುವ ಒಂದು ಅಧಿಕಾರ ಡಿಪಾರ್ಟ್ಮೆಂಟ್ ಅವರಿಗೆ ಇರುತ್ತದೆ. ನೆಕ್ಸ್ಟ್ ನೋಡಿ, ಮೂರನೇದು, ಪ್ರತಿ ಮಾಹೆಯ ಕ್ರೋಢೀಕೃತ ಮೊತ್ತ ರೂಪಾಯಿ 21,000ಗಳನ್ನು ಹಾಗೂ ಕಾರ್ಯನಿರ್ವಹಿಸುವ ಅನುಸೂಚಿ ಭತ್ಯೆಗಳನ್ನು ಇನ್ಸೆಂಟಿವ್ ಮಾತ್ರ ಪಡೆಯಲು ಅರ್ಹರಿರುತ್ತೀರಿ. ನಿಮಗೇನೇನು ಸಿಗ್ತಾವಂತಂದರೆ, ಪ್ರತಿ ತಿಂಗಳು 21,000 ರೂಪಾಯಿ ಸಂಬಳ ಸಿಗುತ್ತೆ.
ಅಂದರೆ ನೀವು ಯಾವೊಂದು ರೂಟ್ ಮಾಡ್ತಾಯಿದ್ದೀರಾ ಸೊ ಆ ರೂಟ್ ಪ್ರಕಾರ. ಅಂದರೆ ಕೆಲವೊಂದು ರೂಟ್ಗಳಲ್ಲಿ 8 ಅವರು ಡ್ಯೂಟಿಗೆ ಕ್ಲೋಸ್ ಆಗ್ತವೆ, ಕೆಲವೊಂದು ರೂಟ್ಗಳು 10 ಅವರ್ ಡ್ಯೂಟಿ ಇರ್ತವೆ, 12 ಅವರ್ ಡ್ಯೂಟಿ ಇರ್ತವೆ. ಸೊ 8 ಅವರ್ ಮೇಲೆ ಯಾವ ಡ್ಯೂಟಿಗಳು ಇರ್ತವೋ ಸೊ ಅವು OT ಅಂಥೇಳಿ ಆ್ಯಡ್ ಆಗ್ತವೆ. ಸೊ ನೀವು ಏನೇನು ತೊಗೊಳ್ಳೋಕ್ಕೆ ಅರ್ಹರಿದ್ದೀರ ಅಂದರೆ 21,000 ನಿಮ್ಮ ಕರೆಕ್ಟಾಗಿ ಡ್ಯೂಟಿಗಳು 30 ತಿಂಗಳು ಡ್ಯೂಟಿ ಮುಗಿದ್ರೆ 30 ತಿಂಗಳಲ್ಲಿ 4 ರಜೆ ಬರ್ತವೆ, ವೀಕ್ಲಿ 1 ರಜೆ. ಸೊ 4 ರಜೆ ಹೊರತುಪಡಿಸಿ ಅಂದರೆ 26 ದಿನ ನೀವು ಡ್ಯೂಟಿ ಮಾಡಿದ್ರೆ 21,000 ರೂಪಾಯಿ ಸಂಬಳ ಸಿಗುತ್ತೆ, ಜೊತೆಗೆ ಇನ್ಸೆಂಟಿವ್ ಸಿಗುತ್ತೆ. 100ಕ್ಕೆ 1 ರೂಪಾಯಿನೋ ಇನ್ಸೆಂಟಿವ್ ಇದೆ. ಸೊ ಅದು ನಿಮಗೆ ಸಿಗುತ್ತೆ, ಅದಕ್ಕೆ ಬಿಟ್ಟರೆ ಬೇರೆ ಏನೂ ಸಿಗಲ್ಲ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಸೊ 4ನೇದು ಬಂದು ಮೇಲ್ಕಂಡ ಮತ್ತು ಭತ್ಯೆಗಳನ್ನು ಹೊರತುಪಡಿಸಿ ಉಳಿದ ಯಾವುದೇ ಆರ್ಥಿಕ ಸೌಲಭ್ಯಗಳಿಗೆ ಅರ್ಹರಿರುವುದಿಲ್ಲ. ನೋಡಿ ಸ್ಪಷ್ಟವಾಗಿದೆ, ಮೇಲೇನು ಕೊಟ್ಟಿದ್ದಾರೆ 21,000 ಮತ್ತು ಜೊತೆಗೆ ಇನ್ಸೆಂಟಿವ್ ಹೊರತುಪಡಿಸಿ ಬೇರೆ ಯಾವುದು ಆರ್ಥಿಕ ಸೌಲಭ್ಯಗಳಿಗೆ ಅರ್ಹರಿರುವುದಿಲ್ಲ. ಅಂದರೆ ಕೆಲವೊಂದು ಆರ್ಥಿಕ ಸೌಲಭ್ಯಗಳಿದಾವಲ್ಲ, ಅದರಲ್ಲಿ ಸ್ಕೂಲ್ ಮಕ್ಕಳಿಗೆ ಲೋನ್ ತಗೊಳ್ಳೋದು, ಆಮೇಲೆ ಹಾಸ್ಪಿಟಲ್ದು ಕೆಲವೊಂದು ಫೆಸಿಲಿಟಿಗಳು ಅವೆಲ್ಲ ಇದ್ದಾವೆ. ಸೊ ಅಂಥವು ಯಾವು ಸಿಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಬಂದು 5ನೇದು ಏನೆಂದರೆ 6 ದಿನಗಳು ಕರ್ತವ್ಯ ನಿರ್ವಹಿಸಿದಾಗ 1 ದಿನ ವೇತನ ಸಹಿತ ವಾರದ ರಜೆಗೆ ಅರ್ಹರಿರುತ್ತೀರಿ. ಹಾಗೂ ವಾರದ ರಜೆಯನ್ನು ಹೊರತುಪಡಿಸಿ ಕರ್ತವ್ಯ ನಿರ್ವಹಿಸದೇ ಇರುವ ದಿನಗಳಿಗೆ ತತ್ಸಮಾನ ವೇತನ ಕಡಿತಗೊಳಿಸಲಾಗುವುದು. ಅಂದರೆ ನೀವು 1 ವಾರದಲ್ಲಿ 6 ದಿನ ಕಡ್ಡಾಯವಾಗಿ ಕೆಲಸ ಮಾಡಿದರೆ ನಿಮಗೆ 1 ದಿನ ರಜೆ ಸಿಗುತ್ತೆ. ವೇತನ ಸಹಿತ ವಾರದ ರಜೆಗೆ ಅರ್ಹರಿರುತ್ತೀರಿ. ಅಂದರೆ ನೀವು 1 ವಾರದಾಗ 6 ದಿನ ಡ್ಯೂಟಿ ಮಾಡಿದರೆ ನಿಮಗೆ 1 ದಿನ ರಜೆ ಸಿಗುತ್ತೆ. ಸೊ ರಜೆಯನ್ನು ಹೊರತುಪಡಿಸಿ ಕರ್ತವ್ಯ ನಿರ್ವಹಿಸದೇ ಇರುವ ದಿನಗಳಿಗೆ ತತ್ಸಮಾನ ವೇತನ ಕಡಿತಗೊಳಿಸಲಾಗುವುದು. ಅಂದರೆ ನಿಮಗೇನು 1 ವಾರ ಡ್ಯೂಟಿ ಮಾಡಿದ್ರೆ 1 ದಿನ ರಜೆ ಇರುತ್ತಲ್ವ, ಸೊ ಆ ರಜೆ ಬಿಟ್ಟು ಮತ್ತೇನಾದರೂ ನೀವು ಎಕ್ಸ್ಟ್ರಾ ರಜೆಗಳು ಮಾಡಿದರೆ 1 ದಿನಕ್ಕೆ ನಿಮ್ಗೆ ಎಷ್ಟು ಬರುತ್ತೆ ಸಂಬಳ, ಸೊ ಆ ಒಂದು ಸಂಬಳ ಕಟ್ ಮಾಡಿ ಮಿಕ್ಕಿದ ಪೇಮೆಂಟ್ ಕೊಡ್ತವ್ರೆ. ಸೊ ನೆಕ್ಸ್ಟ್ ಬಂದು ಅಭ್ಯರ್ಥಿಯು ತೀವ್ರ ಸ್ವರೂಪದ ಅಪಘಾತ ಅಥವಾ ಗಂಭೀರ ಕೆಂಪು ಗುರುತಿನ ಪ್ರಕರಣಗಳಲ್ಲಿ ಸಿಲುಕಿದ್ದಲ್ಲಿ, ಅಂದರೆ ತೀವ್ರ ಸ್ವರೂಪದ ಅಪಘಾತ ಅಂದರೆ ಯಾವುದೋ ಒಂದು ಡೇಂಜರಸ್ ಆ್ಯಕ್ಸಿಡೆಂಟ್ಗಳಾಗಿದ್ದರೆ, ಅಥವಾ ಕೈ ಮುರಿದು ಕಾಲು ಮುರಿದು ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅಂಥವು ಮಾತ್ರ ಕೆಂಪು ಗುರುತಿನ ಪ್ರಕರಣ ಅಂತಾರೆ, FIR ಆಗಿರ್ತಾವಲ್ಲ ಅಂಥವು. ಸೊ ಅಂಥದ್ರಲ್ಲಿ ಸಿಲುಕಿದರೆ ಅಥವಾ ಕರ್ತವ್ಯದಲ್ಲಿ ಮದ್ಯಪಾನ ಮಾಡಿದ್ದಲ್ಲಿ, ಅಂದರೆ ಡ್ಯೂಟಿ ಟೈಮಲ್ಲಿ ಡ್ರಿಂಕ್ಸ್ ಮಾಡಿಕೊಂಡು ಎಣ್ಣೆ ಕುಡ್ಕೊಂಡು ಸಿಕ್ಕಾಕೊಂಡ್ರೆ ಅಥವಾ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಲ್ಲಿ, ಇಂಥ ಯಾವುದೇ ಒಂದು ಇದರಲ್ಲಿ ಭಾಗಿಯಾದರೆ ಯಾವುದೇ ಮುನ್ಸೂಚನೆ ಇಲ್ಲದೆ ತಾತ್ಕಾಲಿಕ ನಿಯೋಜನೆಯಿಂದ ಬಿಡುಗಡೆಗೊಳಿಸಲಾಗುವುದು. ಅಂದರೆ ನಿಮಗೇನು ಟೆಂಪ್ರವರಿ ಏನು ಸೆಲೆಕ್ಷನ್ ಮಾಡ್ಕೊಂಡವ್ರು 90 ಡೇಸ್ ಅಂತೇಳಿ, ಸೊ ಅದರಿಂದ ನಿಮಗೆ ಡಿಸ್ಮಿಸ್ ಮಾಡಾಕ್ತವ್ರೆ, ಅಂದರೆ ತೆಗೆದಾಕ್ತವ್ರೆ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದು ಅಭ್ಯರ್ಥಿಯು ನಿಯೋಜಿತ ಕರ್ತವ್ಯ ನಿರ್ವಹಿಸಲು ದೈಹಿಕ ಸುಸ್ಥಿತಿಯಲ್ಲಿರುವ ಹಾಗೂ ಕಣ್ಣಿನ ದೃಷ್ಟಿ ಉತ್ತಮವಾಗಿರುವ ಬಗ್ಗೆ ವೈದ್ಯಕೀಯ ಪ್ರಮಾಣಪತ್ರವನ್ನು ಜಿಲ್ಲಾ ಶಸ್ತ್ರಚಿಕಿತ್ಸಕರಿಂದ ಪಡೆದು ಸಲ್ಲಿಸುವುದು. ಅಂದರೆ ನೀವು ಇನ್ನು 90 ಡೇಸ್ಗೆ ಹೋಗಬೇಕಾದ್ರೆ ನಿಮ್ಮದೊಂದು ಯಾವುದೇ ಒಂದು ಡಿಸ್ಟಿಕ್ದು ಹಾಸ್ಪಿಟಲ್ಗೆ ಹೋಗಿ ನೀವು ಅಲ್ಲಿ ನಿಮ್ಮ ಕಣ್ಣು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ, ಆಮೇಲೆ ಕಾಲು ಕೈಯೆಲ್ಲ ಚೆನ್ನಾಗಿದೆ, ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ನ ನೀವು ತಗೊಂಡು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ 8ನೇ ಬಂದು ಚಾಲಕ ಮತ್ತು ನಿರ್ವಾಹಕ ಲೈಸೆನ್ಸ್ ಚಾಲ್ತಿಯಲ್ಲಿರತಕ್ಕದ್ದು. ಅಂದರೆ ನಿಮ್ಮ ಹತ್ರ ಲೈಸೆನ್ಸ್ ಇದ್ದಾವೆ, ರಿನ್ಯೂವಲ್ ಏನಾದರೂ ಬಂದಿದ್ದರೆ ರಿನ್ಯೂವಲ್ ಮಾಡಿ ಕೊಡಬೇಕಾಗುತ್ತೆ ನೀವು ಟೈಮಿಗೆ ಚಾಲಕ ಮತ್ತು ನಿರ್ವಾಹಕ ಲೈಸೆನ್ಸ್ಗಳ ಜೊತೆಗೆ ಚಾಲಕರ ಕರ್ನಾಟಕ ಬ್ಯಾಡ್ಜ್ ಹೊಂದಿರಬೇಕು. ನಿಮ್ಗೆ ಕಂಪಲ್ಸರಿ ಬ್ಯಾಡ್ಜ್ ಇರಲೇಬೇಕು. ಸೊ ಮೇಲೆ ತಿಳಿಸುವ ಷರತ್ತು ಮತ್ತು ನಿಬಂಧನೆಗಳಿಗೆ ಒಪ್ಪಿಗೆಯ ಮೇರೆಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಯಾವುದಿದು ಚಿಕ್ಕಬಳ್ಳಾಪುರ, ರಾಮನಗರ ಇವೆಲ್ಲ ಒಂದು ವಿಭಾಗಗಳು ಅಲ್ಲಿ ಒಂದು ವಿಭಾಗದಲ್ಲಿ ಬರುವ ಘಟಕಗಳು ಇದ್ದಾವೆಲ್ಲ. ರಾಮನಗರದಾಗೆ ಯಾವ್ಯಾವೆಲ್ಲ ಬೇರೆ ಬೇರೆ ಬರ್ತಾವಲ್ಲ, ಇವು ಕನಕಪುರ, ಆಮೇಲೆ ಮಾಗಡಿ, ಈ ಥರ ಆ ಕಡೆ ಚಿಕ್ಕಬಳ್ಳಾಪುರ ಮತ್ತು ಅಲ್ಲಿ ಅಕ್ಕಪಕ್ಕದಾಗ ಯಾವ್ಯಾವ ಡಿಪೋಗಳು ಬರ್ತಾವೆ. ಸೊ ಆ ಒಂದು ಡಿಪೋಕ್ಕೆ ನೀವು ಆ ಒಂದು ವಿಭಾಗಕ್ಕೆ ನೀವು ಹೋಗಿ
ರಿಪೋರ್ಟ್ ಮಾಡಿದರೆ ನಿಮಗೆ ಡಿಪೋ ಅಲರ್ಟ್ ಮಾಡ್ತಾರೆ. ಅಲ್ಲಿ ನೀವು ಡಿಪೋ ಅಲ್ಲಿ ಹೋಗಿ ನಿಮಗೆ ಡಿಪೋ ಅಲ್ಲಿ ನಿಮಗೆ ಯಾವ ಡ್ಯೂಟಿ ಖಾಲಿ ಇರುತ್ತೋ ಆ ಡ್ಯೂಟಿ ಕೊಡ್ತವ್ರೆ. ಇದು ಮೇನು. ಅಂದರೆ ಸರ್ ನಾನು ಬರೀ ಕಂಡಕ್ಟ್ರೇ ಮಾಡ್ತೀನಿ, ಸರ್ ನಾನು ಬರೀ ಡ್ರೈವರೇ ಮಾಡ್ತೀನಿ, ಈ ಥರ ಎಲ್ಲ. ಯಾವುದು ಕಂಡಕ್ಟ್ರ್ ಖಾಲಿ ಇದ್ದರೆ ಕಂಡಕ್ಟ್ರ್ ಕೊಡ್ತವ್ರೆ, ಡ್ರೈವರ್ ಖಾಲಿ ಇದ್ದರೆ ಡ್ರೈವರ್ ಖಾಲಿ ಇದ್ದರೆ ಡ್ರೈವರ್ ಕೊಡ್ತಾರೆ. ಸೊ ಅದರಿಂದ ನಿಮಗೆ ಚಾಲಕ ಕಮ್ ನಿರ್ವಾಹಕ ಅಂತೇಳಿ ನಿಮಗೇನು ಸೆಲೆಕ್ಷನ್ ಆಗಿರೋ ನೀವು ಎರಡೂ ಡ್ಯೂಟಿಗಳು ಮಾಡೋಕ್ಕೆ ರೆಡಿ ಇರಬೇಕಾಗುತ್ತೆ. ಸೊ ಇದಾಗಿದ ನಂತರ ನಿಮಗೆ ಏನಂದರೆ ನೆಕ್ಸ್ಟ್ ನೀವು ಈ ಒಂದು 90 ಡೇಸ್ ಮುಗಿದಿದ ಮೇಲೆ ಅವ್ರಿಗೆ ಮತ್ತೆ ತಿರ್ಗಾ ಬೇಕಾಗಿದ್ದರೆ ಕಂಟಿನ್ಯೂ ಮಾಡ್ಕೊಳ್ಬೋದು. ಇಲ್ಲಾಂದರೆ ಆಲ್ರೆಡಿ ಈ ಒಂದು ಪ್ರೋಸೆಸ್ ಎಲ್ಲ ಮುಗಿದು ಕಟ್ ಆಫ್ ಲಿಸ್ಟ್ ಹಾಕಿದ್ರೆ ಅಂದರೆ ಹೊಸ ಸೆಲೆಕ್ಷನ್ ಆಗುತ್ತೆ. ಆ ಒಂದು ಸೆಲೆಕ್ಷನಲ್ಲಿ ನಿಮ್ಮದು 48+ ನಂಬರ್ ತೊಗೊಂಡಿದ್ದವರು ಎಲ್ಲರೂ ಆಗಬಹುದು ಎನ್ನುವ ಒಂದು ಅಂದಾಜಿನಿಂದ ಅವರು ಎಲ್ರಿಗೂ ಈ ಥರ ಸೆಲೆಕ್ಷನ್ ಮಾಡ್ಕೊತಾ ಇದ್ದಾರೆ. ಸೊ ಕೆಲವೊಂದು ಸರಿ ಸಂದರ್ಭ ಚೇಂಜ್ ಆಗಿದ್ದರೆ ಏನು ಬೇಕಾದ್ರೂ ಆಗ್ಬೋದು. ಜಾಸ್ತಿ ಹೆಚ್ಚು ರಿಸಲ್ಟ್ ಬಂದರೆ ಅಲ್ಲಿ ಹೆಚ್ಚು ರಿಸಲ್ಟ್ ಅಷ್ಟೊಂದು ಏನು ಬರ್ತಾಯಿಲ್ಲ. ಸೊ ನೀವೆಲ್ಲರೂ ಆಗ್ಬೋದು ಅಂತೇಳಿ ನಮ್ಮ ಅನಿಸಿಕೆ ಕೂಡ ಇದೆ, ಆಗಲಿ ಅಂತೇಳಿ. ಸೊ ಅದರಿಂದ ನೆಕ್ಸ್ಟ್ ಬಂದು ಇನ್ನೂ ಕೆಲವೊಂದು ಡಿಪೋಗಳಲ್ಲಿ ಅರ್ಜೆಂಟ್ ಆಗಿ ಏನಾದರೂ ಬೇಕಾಗಿದ್ದರೆ ಕಡಿಮೆ ಮಾರ್ಕ್ಸ್ ಪಡೆದವರು, ಅಂದರೆ ಅವ್ರ ಕೆಳಗಡೆ ನಂಬರ್ ಇದ್ದವರು 47, 46, ಸೊ ಅವರಿಗೂ ಕೂಡ ಕರೆಯುವ ಒಂದು ಸಂಭವ ಜಾಸ್ತಿ ಇದೆ. ಸೊ ಆದ್ದರಿಂದ ಈ ಒಂದೆಲ್ಲ ರೂಲ್ಸ್ಗಳು ಇರ್ತವೆ. ಸೊ ಇಂಥವ್ರು ಇವಕ್ಕೆಲ್ಲ ನೀವು ಒಪ್ಕೊಂಡು ಫ್ರೀ ಇದ್ದರೆ ನೀವು ಡ್ಯೂಟಿಗೆ ಹೋಗ್ಬೋದು. ಇಲ್ಲಾಂದರೆ ನಿಮಗೆ ಈಗ ಆಲ್ರೆಡಿ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮಗೆ ಫೋನು ಬಂದಿತ್ತು, ಮೆಸೇಜು ಬಂದಿತ್ತು, ಬರಲೇಬೇಕು ಅಂತೇಳಿ ಅಂತಂದರೆ ಏನೋ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತಾರಲ್ಲ, ಸೊ ಅಂತ ಅದರಲ್ಲಿಂದ ಹೋಗ್ಲೇಬೇಕಾಗುತ್ತೆ. ಹೋಗಿ ನಿಮ್ದು ಏನದ ಅಲ್ಲಿ ಸರ್ ನನಗೆ ಈ ಥರ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಯಾವುದೋ ಒಂದು ಕೆಲಸ ಇದೆ, ನಾನು ಇವಾಗ ಹೋಗ್ತೀನಿ ಆವಾಗ ಹೋಗ್ತೀನಿ ಅಂತೇಳಿ ನೀವು ಅಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಆ ಡೇಟಿಗೆ ನೀವು ಹೋಗ್ಬೋದು ಸ್ನೇಹಿತರೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಹೊಸಬರಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಮತ್ತೆ ಸಿಗೋಣ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಕಮೆಂಟಲ್ಲಿ ಕೇಳಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.